मुनिवरं कृतपूर्वाग्निकट्टरीयं मैत्रेय परिपप्रच्य प्रणिपत्यापि वाचा स्वस्तिस्तु सदा हरि ओम्। ततश्च अतिकोपसमन्विता ब्राह्मणी तं राजानं शशाप। ಆ ಮಿತ್ರ ಸಹ ಅಥವಾ ಕಲ್ಮಾಶಪಾತ ಮೂರು ಹೆಸರು ಅವನಿಗೆ. ಅವನು ರಾಕ್ಷಸ ಆವೇಶಕ್ಕೆ ಒಳಗಾಗಿ ಒಂದು ಬ್ರಾಹ್ಮಣಿ ದಂಪತಿಗಳನ್ನ ನಿಗ್ರಹಿಸುವ ಸಂದರ್ಭದಲ್ಲಿ ಆ ಬ್ರಾಹ್ಮಣಿ ಅವನನ್ನ ಶಪಿಸ್ತಾಳೆ. ನಮ್ಮ ಏಕಾಂತವನ್ನ ಕಳೀಬೇಕು ಅಂತ ಬಂದ ಜಾಗಕ್ಕೂ ನೀನು ಬಂದು ಉಪದ್ರವವನ್ನು ಕೊಟ್ಟ ಕಾರಣ ಮತ್ತು ನನ್ನ ಗಂಡನನ್ನ ಸಂಹಾರ ಮಾಡಿದ್ದಕ್ಕಾಗಿ ನಿಂಗೂ ಕೂಡ ಇದೇ ರೀತಿ, ಅಂದ್ರೆ ಅಲ್ಲೇ ಸತ್ತು ಹೋಗುವಂತ ಶಪಿಸಬಹುದಿತ್ತು. ಆದ್ರೆ ಅದು ಅವನು ನೇರವಾಗಿ ಮಾಡಿದ್ದಲ್ಲ ಅನ್ನೋ ಕಾರಣಕ್ಕೆ ಅವನನ್ನ ಅಲ್ಲೇ ಕೊಲ್ಲಲಿಲ್ಲ. ರಾಕ್ಷಸ ಆವೇಶಕ್ಕೊಳಗಾಗಿ ಮಾಡಿದ್ದಾನೆ ಅಂತ. ಆದ್ರೆ ಅದರ ಬಾಧೆ ಮಾತ್ರ ತಡಿಲಿಕ್ಕಾಗದೆ ಶಪಿಸ್ತಾಳೆ. ಯಸ್ಮಾದೇವಂ ಮೈ ಅತೃಪ್ತಾಯಾಂ ತ್ವಯಾಯಾಂ ಮತ್ ಪತಿ ಭಕ್ಷಿತಃ. ನಾನಿನ್ನೂ ಕೂಡ ಅವನನ್ನ ಅವನು ಬದುಕಬೇಕು ಅಂತ ಬಯಸಿದ ಕಾಲದಲ್ಲೇ ನೀನು ನನ್ನ ಅತೃಪ್ತವಾದ ಬದುಕಿಗೆ ಕಾರಣ ಆಗಿದ್ದಿ. ನೀನು ನನ್ನ ಗಂಡನನ್ನ ಕೊಂದಿದ್ದಿ ಅನ್ನುವ ಕಾರಣಕ್ಕೆ ತಸ್ಮಾತ್ ತ್ವಮಪಿ, ನೀನು ಕೂಡ ಕಾಮೋಪಭೋಗ ಪ್ರವೃತ್ತೋಂತಂ ಪ್ರಾಪ್ಸ್ಯಸಿ. ಒಂದು ವೇಳೆ ನೀನು ಕೂಡ ಇದೇ ರೀತಿ ಸಂತತಿಗಾಗಿ ನೀನು ದೈಹಿಕ ಭೋಗದಲ್ಲಿ ತೊಡಗಿದೊಡನೆ ನೀನು ಕೂಡ ಇದೇ ರೀತಿ ಮೃತ್ಯುವನ್ನ ಹೊಂದುತ್ತಿ. ನಾವು ಆ ಸಂತೋಷವನ್ನು ಪಡುವಾಗ ತಾನೆ ನೀನು ಕೊಂದದ್ದು, ನಿನಗೂ ಆ ಸಂತೋಷ ಪಡುವ ಹೊತ್ತಿಗೆ ಸಾವು ಬರಲಿ. ಶಬ್ದವಾಚೈವಂ ಸಾಗ್ನಿಂ ಪ್ರತಿವೇಶ. ಅವಳಿಗೆ ಗಂಡನನ್ನು ಕಳ್ಕೊಂಡು ಬದುಕಲಿಕ್ಕಾಗ್ಲಿಲ್ಲ. ಅವಳೇ ಚಿತೆಯನ್ನು ತಯಾರು ಮಾಡಿ ಗಂಡನ ಶರೀರವಕ್ಕೆ ಸಂಸ್ಕಾರ ಮಾಡಿ ಅವಳು ಕೂಡ ಆ ಅಗ್ನಿಯನ್ನು ಪ್ರವೇಶಿಸ್ತಾಳೆ. ತತಸ್ತಸ್ಯ 12 ಪರ್ಯಯೇ 12 ವರ್ಷಗಳ ಕಾಲ ವಿಮುಕ್ತ ಶಾಪಸ್ಯ ಸ್ತ್ರೀ ವಿಷಯ ಅಭಿಲಾಷಿಣಃ ಮದಯಂತೀ ತಂ ಸ್ಮಾರಯಾಮಾಸ. 12 ವರ್ಷಗಳ ಕಾಲವೂ ಕೂಡ ಹೀಗೇನೆ ರಾಕ್ಷಸ ಪ್ರವೃತ್ತಿಯಿಂದ ಅವನು ಎಲ್ಲೂ ಸರಿಯಾಗಿ ಒಂದು ಕಡೆ ನೆಲೆಗೊಳ್ತಿರ್ಲಿಲ್ಲ, ಎಲ್ಲೆಲ್ಲೂ ಓಡಾಡ್ತಿದ್ದ. ಹಾಗೆ ಓಡಾಡಿ ಆ 12 ವರ್ಷ ಕಾಲ ಅವನಿಗೆ ಆ ರಾಕ್ಷಸ ಪ್ರವೇಶ ಅನ್ನೋದಿದ್ದದ್ರಿಂದ ಅದು ಮುಗೀತು. ಅವನಿಗೆ ಆ ಶಾಪಕ್ಕೆ ಕೊನೆ ಬಂತು. ಆಗ ತನ್ನ ಹೆಂಡತಿಯಾದ ಮದಯಂತಿಯನ್ನ ಬಂದು ಆ ಸಂತೋಷಕ್ಕಾಗಿ ಬೇಡಿಕೊಳ್ಳುತ್ತಾನೆ. ಆಗ ಅವಳು ಹೇಳ್ತಾಳೆ, ನೋಡು, ನಿಂಗೆ ನೆನಪಿಲ್ಲ, ನೀನು ಈ ದೈಹಿಕ ಭೋಗಕ್ಕೆ ನೀನು ಪ್ರಯತ್ನಿಸಿದ್ರಿ ಅಂತ ಆದ್ರೆ ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ, ಎಚ್ಚರ ಇರ್ಲಿ ಅಂತ. ತತಃ ಪರಮಸೌ ಸ್ತ್ರೀ ಭೋಗಂ ತತ್ಯಾಜ. ಆ ಬಳಿಕ ಎಂದೂ ಕೂಡ ಆತ ಆ ಸೌಖ್ಯಕ್ಕಾಗಿ ಪ್ರಯತ್ನ ಪಡ್ಲೇ ಇಲ್ಲ. ವಸಿಷ್ಠಶ್ಚ ಅಪುತ್ರೇಣ ರಾಜ್ಞಾ ಪುತ್ರಾರ್ಥಂ ಅಭ್ಯರ್ಥಿತಃ ಮದಯಂತ್ಯಾಂ ಗರ್ಭಾಧಾನಂ ಚಕಾರ. ವಸಿಷ್ಠರು ಅವನಿಗೆ ಆ ರಾಕ್ಷಸ ಪ್ರವೃತ್ತಿಯಿಂದ ಬಿಡುಗಡೆ ಕೊಟ್ಟರು. ಅದೃಶ್ಯಂತಿಯನ್ನ ಕೊಲ್ಲಬೇಕು ಅಂತ ಬಂದಾಗ ಅವನ ಸಮಯ ಮುಗ್ದಿದೆ, ಪರಿಹರಿಸಬೇಕು ರಾಕ್ಷಸ ಆವೇಶವನ್ನ ಅಂತ ಹೇಳಿ ಮಂತ್ರದಂಡದಿಂದ ಅವನನ್ನ ಬದುಕಿಸ್ತಾರೆ. ಆದ್ಮೇಲೆ ಅವನಿಗೆ ತನ್ನ ಸಂತತಿ ವೃದ್ಧಿಗಾಗಿ ಆಗಿರುವ ಅವ್ಯವಸ್ಥೆಯನ್ನು ಅವರ ಹತ್ರ ಬೇಡಿಕೊಂಡಾಗ
ವೇದವ್ಯಾಸರ ಮಹಾಭಾರತದ ನಿಯೋಗ ಪದ್ಧತಿಯಂತೆ ಸೌದಾಸ ಮದಯಂತಿಯನ್ನ ಪ್ರಾರ್ಥಿಸಿ ಕೇಳಿಕೊಂಡು ವಸಿಷ್ಠರ ಅನುಗ್ರಹದಿಂದ ಪುತ್ರನನ್ನ ಪಡೀತಾನೆ. ಯದಾಚ ಸಪ್ತವರ್ಷಾಣ್ಯಸೌ ಗರ್ಭೋನ ಜಜ್ಞಿ. ಆದ್ರೆ ಏನಾಗುತ್ತೆ ಅಂದ್ರೆ ಪಡೆದ ಗರ್ಭ 8 ವರ್ಷ ಆದ್ರೂ ಕೂಡ ಹೊರಗ್ ಬರುವುದೇ ಇಲ್ಲ. ತತಸ್ಥಂ ಗರ್ಭಂ ಅಶ್ಮನಾಸಾ ದೇವಿ ಜಘಾನ. ಆಗ ಆ ತಾಯಿ ಮಗುವನ್ನ ತಾನಿನ್ನು ಪಡೆದಿಲ್ಲ ಅನ್ನುವ ವ್ಯಥೆಯಿಂದ ದೊಡ್ಡ ಕಲ್ಲನ್ನ ಎತ್ತಿಕೊಂಡು ತನ್ನ ಹೊಟ್ಟೆಯನ್ನು ಕಚ್ಚಿಕೊಳ್ತಾಳೆ. ತದಾ ಯದಾ ಪುತ್ರಶ್ಚ ಅಜಾಯತ. ಆದ್ರೆ ಏನು ಆಶ್ಚರ್ಯ ಅಂದ್ರೆ ಏನು ಆಗ್ಲಿಲ್ಲ ಮಗುವಿಗೆ, ಮಗು ಹುಟ್ಟಿಯೇ ಬಿಡ್ತು. ತಸ್ಯ ಚ ಅಶ್ಮಕ ಇತ್ಯೇವ ನಾಮ ಅಭೂತ್. ಅಶ್ಮದಿಂದಲೇ ಹುಟ್ಟಿ ಬಂದವನಾದ್ರಿಂದ, ಕಲ್ಲಿನಿಂದಲೇ ಹುಟ್ಟಿ ಬಂದು ಕಲ್ಲಿನಂತೆಯೇ ಗಟ್ಟಿಮುಟ್ಟಾಗಿದ್ದ ಅನ್ನುವ ಕಾರಣಕ್ಕಾಗಿ ಆತನನ್ನ ಅಶ್ಮಕ ಅಂತಾನೆ ಕರೆದ್ರು. ಅಶ್ಮಕಸ್ಯ ಮೂಲಕೋ ನಾಮ ಪುತ್ರ ಅಭವತ್. ಅಶ್ಮಕನಿಗೆ ಮಗನಾಗಿ ಮೂಲಕ ಅನ್ನುವನು ಹುಟ್ಟಿದ. ಯೋಸೌ ನಿಕ್ಷತ್ರೇ ಕ್ಷ್ಮಾತಲೆ ಅಸ್ಮಿನ್ ಕ್ರಿಯಮಾಣೆ ಸ್ತ್ರೀಭಿಃ ವಿವಸ್ತ್ರಾಭಿಃ ಪರಿವಾರ್ಯ ರಕ್ಷಿತಃ ತತಃ ನಾರೀ ಕವಚಂ ಉದಾಹರಂತಿ. ಈ ಮೂಲಕನನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ. ಪರಶುರಾಮನ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುವಂತಹ ಪ್ರತಿಜ್ಞೆಯ ಹೆದರಿಕೆಯಿಂದ ಅವನು ಪರಶುರಾಮ ಬಂದ ಅಂತ ಗೊತ್ತಾದ್ರೆ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇದ್ದು ಬಿಡುತ್ತಿದ್ದ. ಆಗ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇದ್ದಾರೆ ಅಂತ ಆದಾಗ ಪರಶುರಾಮ ಅಲ್ಲಿಗೆ ಪ್ರವೇಶ ಮಾಡುತ್ತಿರ್ಲಿಲ್ಲ. ಹಾಗೆ ಕೊನೆಗೆ ಅವನಿಗೆ ಪ್ರಸಿದ್ಧಿ ಏನ್ ಬಂತು ಅಂದ್ರೆ ನಾರೀ ಕವಚಂ ಉದಾಹರಂತಿ. ಮೂಲಕನಿಗೆ ಕೊನೆಗೆ ಹೆಸರೇ ನಾರೀ ಕವಚ ಅಂತ ಆಗೋಯ್ತು. ಮುಂದೆ ಮೂಲಕಾತ್ ದಶರಥಃ ತಸ್ಮಾದ್ ಇಳಬಿಳಃ ತತಶ್ಚ ವಿಶ್ವಸಃ ತಸ್ಮಾತ್ ಖಟ್ವಾಂಗಃ ಯೋಸೌ ದೇವಾಸುರ ಸಂಗ್ರಾಮೇ ದೇವೈಃ ಅಭ್ಯರ್ಥಿತಃ ಅಸುರಾನ್ ಜಘಾನ ಸ್ವರ್ಗೇ ಚ ಕೃತ ಪ್ರಿಯೈಃ ದೇವೈಃ ವರಗ್ರಹಣಾಯ ಚೋದಿತಃ ಪ್ರಾಹ. ಮೂಲಕನಿಂದ ದಶರಥ ಅನ್ನುವ ಮಗ ಹುಟ್ಟುತ್ತಾನೆ. ಇದು ರಾಮನ ತಂದೆ ದಶರಥ ಅಲ್ಲ, ಇವನು ಬೇರೆ ದಶರಥ. ಇಂಥದ್ದು ತುಂಬಾ ಹೆಸರುಗಳು ಮತ್ತೆ ಮತ್ತೆ ಬರ್ತಿರ್ತಾರೆ. ಅವನ ಮಗ ಇಳಬಿಳ. ಅಂದ್ರೆ ಒಂದು ಇತಿಹಾಸ ನಮಗೆ ಸರಿಯಾಗಿ ಓದುವುದು ಗೊತ್ತಾದ್ರೆ ಒಂದು ಹೆಸರು ಬಂದ ತಕ್ಷಣ ನಾವು ಎಲ್ಲಾ ಕಥೆಯನ್ನು ಅದೇ ಹೆಸರಿಗೆ ಜೋಡಿಸ್ಬಿಡ್ತೇವೆ. ಎಲ್ಲಾ ಕಥೆ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಕಾಲದಿಂದ ಬೇರೆ ಬೇರೆ ಆಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಒಂದು ಇತಿಹಾಸ ಎಚ್ಚರ ನಮಗೆ ತಪ್ಪಿ ಹೋಗುತ್ತೆ. ಈ ಅಧ್ಯಯನ ನಮ್ಗೆ ಏನ್ ಕಲಿಸುತ್ತೆ ಅಂದ್ರೆ ದುರ್ಯೋಧನ ಬಹಳ ಜನ ಇದ್ದಾರೆ, ದುಶಾಸನ ಬಹಳ ಜನ ಇದ್ದಾರೆ, ಧೃತರಾಷ್ಟ್ರ ಬಹಳ ಜನ ಇದ್ದಾರೆ, ಭೀಮಸೇನ ಬಹಳ ಜನ ಇದ್ದಾರೆ. ಹಾಗೆ ಮುಂದೆ ಇಲ್ಲಿ ದಿಲೀಪನು ಬಹಳ ಜನ ಬರ್ತಾರೆ. ದಶರಥನ ಮಗ ಇಲಿಬಿಲ. ಇಲಿಬಿಲ ತತಃ ವಿಶ್ವಸಹ. ಅವನ ಮಗ ವಿಶ್ವಸಹ. ತಸ್ಮಾತ್ ಖಟ್ವಾಂಗ. ಇದರ ನಂತರ ಮತ್ತೊಬ್ಬ ಹುಟ್ಟಿದವ ಖಟ್ವಾಂಗ. ಇವನನ್ನ ದಿಲೀಪ ಅಂತಾನೂ ಕರೀತಾರೆ. ದೇವೈಹಿ ಅಭ್ಯರ್ಥಿತಃ. ದೇವತೆಗಳು ಇವನನ್ನ ಪ್ರಾರ್ಥಿಸ್ತಾರೆ ಅಸುರರ ಸಂಹಾರಕ್ಕಾಗಿ ಸಹಾಯ ಮಾಡುವಂತ. ಅವನಾಯ್ತು ಅಂತ ಒಪ್ಪಿಕೊಂಡು ದೇವತೆಗಳ ಪರವಾಗಿ ಹೋರಾಡಿ ದೇವತೆಗಳಿಗೆ ಗೆಲುವನ್ನು ತಂದು ಕೊಡುತ್ತಾನೆ. ಯುದ್ಧದಲ್ಲಿ ತೀವ್ರವಾಗಿ ಭಾಗವಹಿಸಿದ್ದ ಕಾರಣ ಸ್ವರ್ಗದಲ್ಲಿ ಪ್ರೀತಿಯನ್ನು ಉಂಟು ಮಾಡಿದ ಅನ್ನುವ ಕಾರಣಕ್ಕಾಗಿ ವರ ಕೇಳು ಅಂತ ಕೇಳುತ್ತಾರೆ ಅವನನ್ನ, ಖಟ್ವಾಂಗನನ್ನ. ಗ್ರಹಣಾಯ ಚೋದಿತಃ ಆಹ. ವರ ಕೇಳು ಅಂತ ಅವನನ್ನ ಪ್ರಚೋದಿಸ್ತಾರೆ. ಯದ್ಯವಶ್ಯಂ ವರಹ ಗ್ರಾಹ್ಯಂ ತನ್ಮಮ ಆಯುಃ ಕಥ್ಯತಾಂ. ನನಗೆ ನಿಜವಾಗಿ ನೀವು ಅನುಗ್ರಹ ಮಾಡ್ತೀರಿ ಅಂತಾದ್ರೆ ನಾನು ಸ್ವರ್ಗದಲ್ಲೇ ಬಹಳ ದಿವಸದಿಂದ ಇದ್ದೇನೆ. ನನ್ನ ಸರಿಯಾದ
ಈ ಸ್ವರ್ಗದ ಕೊನೆಯ ಕಾಲ ಎಲ್ಲಿ ತನಕ ಇದೆ, ನಾನು ಎಲ್ಲಿ ತನಕ ಇಲ್ಲಿ ಜೀವಿಸ್ತೇನೆ ಅನ್ನೋದನ್ನ ನನಗೆ ಹೇಳಿ. ಮಮ ಆಯುಹು ಕಥ್ಯತ, ನಾನು ಎಷ್ಟು ಕಾಲ ಈ ಸ್ವರ್ಗದಲ್ಲಿ ಇರ್ತೇನೆ ಹೇಳಿ, ನಂಗೆ ಅಷ್ಟೇ ಸಾಕು. ಅನಂತರಂ ಚ ತೈರುಕ್ತಂ, ಆ ನಂತರದಲ್ಲಿ ಅವನಿಗೆ ಹೇಳ್ತಾರೆ, ಏಕ ಮುಹೂರ್ತ ಪ್ರಮಾಣಂ, ಇನ್ನು ಒಂದು ಮುಹೂರ್ತದ ಕಾಲ ನೀನು ಸ್ವರ್ಗದಲ್ಲಿ ಇರ್ತಿ. ತವಾಯುಹು ಇತ್ಯುಕ್ತ, ನಿನ್ನ ಆಯುಷ್ಯ ಒಂದು ಮುಹೂರ್ತ ಕಾಲ. ಅಥ ಅಸ್ಖಲಿತ ಗತಿನ ವಿಮಾನೇನ ಲಘಿಮಗುಣ ಮರ್ತ್ಯಲೋಕಮಾಗತ್ಯ ಇದಂ ಆಹ. ತಡಮಾಡದೆ ತನಗೆ ಕೊಟ್ಟ ವಿಮಾನವನ್ನ ಏರಿ ಸೂಕ್ಷ್ಮವಾದ ರೂಪದಿಂದ ಮರ್ತ್ಯಲೋಕದ ಕಡೆಗೆ ಓಡಿ ಬಂದ. ಓಡಿ ಅಂದ, ಯಥಾನ ಬ್ರಾಹ್ಮಣೇಭ್ಯ ಸಕಾಶಾತ್ ಆತ್ಮಾಪಿನ ಪ್ರಿಯತರೋ ನ ಚ ಸ್ವಧರ್ಮೋಲ್ಲಂಘನಂ ಮಯಾ ಕದಾಚಿತ್ ಅನುಷ್ಠಿತಂ ನ ಚ ಸಕಲ ದೇವ ಮಾನುಷ ಪಶು ಪಕ್ಷಿ ವೃಕ್ಷಾದಿಕೇಶು ಅಚ್ಯುತೌ ವ್ಯತಿರೇಕವತಿ ದೃಷ್ಟಿ ಮಮ ಅಭೂತ್ ತಥಾ ತಮೇವಂ ಮುನಿಜನಾನ್ ಅನುಸ್ಮೃತಂ ಭಗವಂತಂ ಅಸ್ಖಲಿತ ಗತಿ ಪ್ರಾಪಯ ಇಯಂ ಇತ್ಯಶೇಷ ದೇವಗುರೌ ಭಗವತಿ ಅನಿರ್ದೇಶ್ಯ ವಪುಷಿ ಸತ್ತಾಮಾತ್ರಾತ್ಮನಿ ಆತ್ಮಾನಂ ಪರಮಾತ್ಮನಿ ವಾಸುದೇವಾಖ್ಯೆ ಯಯೋಜ ತತ್ರೈವ ಚ ಲಯಮವಾಪ. ದೇವರ ಹತ್ರ ಅಂದ್ರೆ ಭೂಮಿಗೆ ಬಂದು, ನಾನು ಇಲ್ಲಿ ಎಲ್ಲಿಯಾದ್ರೂ ಬ್ರಾಹ್ಮಣ ಜನರಿಗೆ, ಜ್ಞಾನಿಗಳಾದವರಿಗೆ ನನ್ನ ಶರೀರದಿಂದ ಅಥವಾ ನನ್ನ ಮನಸ್ಸಿನಿಂದ ಅಥವಾ ನನ್ನ ಆತ್ಮದಿಂದ ಎಂದೂ ಕೂಡ ಅಪ್ರಿಯವಾದದ್ದನ್ನ ಮಾಡಲಿಲ್ಲ. ನನ್ನಿಂದ ಏನಾದ್ರೂ ಅವರಿಗೆ ಅನುಕೂಲ ಆಗ್ಲಿಲ್ಲ ಅಂತ ಆದ್ರೆ ಅದು ನನ್ನ ತಪ್ಪು. ಆದ್ರೆ ನಾನು ನನ್ನ ಸ್ವಧರ್ಮವನ್ನು ಎಲ್ಲಿಯಾದ್ರೂ ಬಿಟ್ಟಿದ್ದೇನೆ ಅಂತ ಆದ್ರೆ, ಸಜ್ಜನರಿಗೆ ಪ್ರಿಯವಾಗಿ ನಡ್ಕೊಳ್ಳಿಲ್ಲ ಅಂತ ಆದ್ರೆ, ದೇವ ಮನುಷ್ಯರು ಪಕ್ಷಿ ಪ್ರಾಣಿ ಪಶು ವೃಕ್ಷ ಈ ಎಲ್ಲರಲ್ಲೂ ಕೂಡ ಚ್ಯುತಿ ಇಲ್ಲದ ರೀತಿಯಲ್ಲಿ ಅವರನ್ನ ನೋಡಿಕೊಂಡದ್ದು ಹೌದಾದ್ರೆ, ಎಲ್ಲರನ್ನೂ ನನ್ನ ಮಕ್ಕಳು ಅಂತ ಅನ್ನುವ ದೃಷ್ಟಿಯಿಂದ ನಾನು ನೋಡಿಲ್ಲ ಅಂತ ಆದ್ರೆ, ನನಗೆ ಮತ್ತೆ ಮತ್ತೆ ಈ ಸಂಸಾರದ ಗತಿ ಇರ್ಲಿ. ಒಂದು ವೇಳೆ ನಾನು ಕೆಟ್ಟ ದೃಷ್ಟಿಯಿಂದ ಇಂಥದ್ದು ಯಾವುದು ಮಾಡಿಲ್ಲ ಅನ್ನೋದು ಹೌದಾದ್ರೆ, ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ ಅಂತ ಆದ್ರೆ, ನಿರ್ವಿಘ್ನವಾಗಿ ಮುನಿ ಜನಗಳಿಗೆ ಅತ್ಯಂತ ಹತ್ತಿರನಾದ ಪ್ರಭು ನನ್ನನ್ನ ಕರೆದೊಯ್ಯಲಿ. ನನ್ನ ಬದುಕಿನಲ್ಲಿ ಎಂದೂ ಕೂಡ ಗುರುಗಳಿಗೆ ನಾನು ದೋಷ ಎಸಗಿಲ್ಲ, ದೇವತೆಗಳಿಗೆ ಮೋಸ ಮಾಡಿಲ್ಲ, ಸಜ್ಜನರಲ್ಲಿ ಅನ್ಯಾಯದ ಬುದ್ಧಿಯನ್ನು ತೋರಿಲ್ಲ. ಇದು ನನಗೆ ಗೊತ್ತಿರುವ ಮಾತು. ನನ್ನ ಶರೀರ ಯಾವತ್ತೂ ಕೂಡ ಯಾರಿಗೂ ಹಾನಿ ಮಾಡಿಲ್ಲ. ದೇವರು ಕೊಟ್ಟ ಶರೀರವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳುವ ಪ್ರಯತ್ನವಂತೂ ಬದುಕಿನುದ್ದಕ್ಕೂ ಮಾಡಿದ್ದೇನೆ. ಇದು ಹೌದಾದ್ರೆ ಪರಮಾತ್ಮನಾದ ಭಗವಾನ್ ವಾಸುದೇವ ತನ್ನ ಚಿತ್ತದಲ್ಲಿ ನನಗೊಂದು ಜಾಗ ಕೊಡಲಿ ಮತ್ತು ನನ್ನನ್ನ ಇಲ್ಲಿಂದ ಕರೆದೊಯ್ಯಲಿ, ಅವನಲ್ಲಿ ನನ್ನನ್ನ ಲೀನವಾಗುವಂತೆ ಮಾಡ್ಲಿ ಅಂತ ಕೇಳಿ ಪ್ರಾರ್ಥನೆ ಮಾಡಿ, ಅಂದ್ರೆ ದೇವರ ಅನನ್ಯ ಗುಣಗಳನ್ನು ಚಿಂತಿಸ್ತಾ ಧ್ಯಾನಮಗ್ನನಾಗ್ತಾನೆ. ಈ ಹಾಡನ್ನು ಹೇಳ್ತಾನೆ. ಅಂದ್ರೆ ಈ ವಿಷಯದಲ್ಲಿ ಅವನ ಬಗ್ಗೆ ಇರುವ ಹಾಡನ್ನ ಹೇಳುತ್ತಾರೆ. ಅತ್ರಾಪಿ ಶ್ರೂಯತೆ ಶ್ಲೋಕಃ ಗೀತ ಸಪ್ತ ಋಷಿಭಿಃ ಪುರ ಖಟ್ವಾಂಗೇನ ಸಮೋ ನಾನ್ಯಃ ಕಶ್ಚಿತ್ ಉರ್ವ್ಯಾಂ ಭವಿಷ್ಯತಿ. ಸಪ್ತ ಋಷಿಗಳು ಹಿಂದೆ ಹೇಳಿದ ಮಾತು, ಖಟ್ವಾಂಗನಿಗೆ ಸಮನಾದ, ಅಷ್ಟು ಚೆನ್ನಾಗಿ ಪ್ರಜೆಗಳನ್ನು ನೋಡಿಕೊಂಡ, ಧರ್ಮದಲ್ಲಿ ನಿಷ್ಠನಾದ, ದಾನ ಶೂರನಾದ, ಸಜ್ಜನರಿಗೆ ಸಹಾಯ ಮಾಡಿ ಅವರ ಸೇವೆ ಮಾಡಿ ಗುರು ಸೇವೆ ಮಾಡುವ ಅಂಶದಲ್ಲಿ ಗುರು ಸೇವೆ ಅನ್ನುವುದು ಅವನೊಂದು ವಿಶಿಷ್ಟವಾದ ಕಾರ್ಯವಾಗಿತ್ತು.
ಎಂದೂ ಅವರ ವಿರುದ್ಧ ನಡ್ಕೊಳ್ತಿರ್ಲಿಲ್ಲ, ಅವರ ಮಾತಿಗೆ ಎಂದೂ ತಪ್ಪಿ ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ಲ. ಏನ ಸ್ವರ್ಗಾದಿಹಾಗತ್ಯ ಮುಹೂರ್ತಂ ಪ್ರಾಪ್ಯ ಜೀವಿತಂ ತ್ರಯೋಭಿ ಸಂಹಿತ ಲೋಕಾಹ ಬುದ್ಧ್ಯಾ ಸತ್ಯೇನ ಚೈವಹಿ. ಖಟ್ವಾಂಗ ಮುಹೂರ್ತ ಮಾತ್ರದಲ್ಲಿ ಜೀವನದಲ್ಲಿ ಅಂದ್ರೆ ಮುಹೂರ್ತ ಮಾತ್ರ ಕಾಲ ಭೂಮಿಯಲ್ಲಿ ಜೀವನ ನಡೆಸಿ ಅತ್ಯಂತ ಪರಿಶುದ್ಧವಾದ ಮನಸ್ಸಿನಿಂದ ವಿವೇಕವನ್ನ ಪಡೆದು ಲೋಕದಲ್ಲಿ ಸತ್ಯ ಸ್ವರೂಪನಾದ ಭಗವಂತನ ವಾಸುದೇವನ ಅನುಸಂಧಾನವನ್ನ ಮಾಡಿದ ಮತ್ತು ಭಗವಂತನನ್ನ ಕಂಡ ಅಂತ ಹೀಗೆ ಅವನ ಪರಿಚಯವನ್ನ ಸಪ್ತರ್ಷಿಗಳು ಹಾಡಿನ ರೂಪದಲ್ಲಿ ಲೋಕದಲ್ಲಿ ಎಲ್ಲ ಕಡೆ ಹೇಳಿಕೊಂಡು ಬಂದಿದ್ದಾರೆ ಅಂತ ಪರಾಶರರು ಹೇಳ್ತಾರೆ. ಖಟ್ವಾಂಗನಿಗೆ ದೀರ್ಘಬಾಹು ಅನ್ನುವ ಮಗ, ಅವನಿಗೆ ರಘು ಅನ್ನುವ ಮಗ, ತಸ್ಮಾತ್ ಅಪಿ ಅಜಃ, ಅವನಿಗೊಬ್ಬ ಮಗ ಹುಡ್ತಾನೆ, ಅವನ ಅಜ. ಅಜಾತ ದಶರಥ, ಈಗ ಮತ್ತೊಬ್ಬ ದಶರಥ ಬಂದ. ಅಜ ಮಗ ದಶರಥ ಯಾರಿದ್ದಾನೆ, ಅವನು ರಾಮನಪ್ಪ. ಈಗ ಬಂದ ದಶರಥ ನಮ್ಮ ರಾಮಾಯಣದ ಕಥಾನಾಯಕನ ಅಪ್ಪ. ತಸ್ಯಾಪಿ ಭಗವಾನ್ ಅಬ್ಜನಾಭ, ಅವನಿಗೂ ಪದ್ಮನಾಭನಾದಂತಹ ಜಗತ್ತಿಗೆ ಸ್ಥಿತಿಯನ್ನು ಅಸ್ತಿತ್ವವನ್ನು ತನ್ನದೇ ಒಂದು ರೂಪದಿಂದ ಭೂಮಿಯಲ್ಲಿ ನೆಲೆಸಿದಂತಹ ರಾಮ ಅನ್ನುವ ವಿಶೇಷ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ರೂಪೇಣ ಚತುರ್ಥ ಪುತ್ರತ್ವಂ ಅಯಾಸೀತ್. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅನ್ನುವ 4 ವಿಶೇಷವಾದ ಅಭಿವ್ಯಕ್ತಿಯನ್ನು ಮಾಡಿದ್ದಾನೆ. ನೇರ ಅಭಿವ್ಯಕ್ತಿ ರಾಮನಾದರೆ ಉಳಿದ 3 ಅಭಿವ್ಯಕ್ತಿಗಳಲ್ಲಿ ತನ್ನ ಆವೇಶ. ಇದು ಗೊತ್ತಿಲ್ಲದೆ ಬಹಳ ಜನ ನಾರಾಯಣನೇ 4 ರೂಪವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿದ್ದಾರೆ, ಅವರೆಲ್ಲ ಕೊನೆಗೆ ಹೇಗೆ ಲಯ ಹೊಂದಿ ಮತ್ತೆ ಮೂಲ ನಾರಾಯಣನೇ ಆಗ್ತಾನೋ ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಅವನದ್ದೇ ಅಂಶ, ಎಲ್ಲ ಸೇರಿದಾಗ ಅವನೇ ಆಗ್ತಾರೆ. ಇದು ಕಥೆಯ ಒಂದು ಸಾಲನ್ನು ಇಟ್ಟುಕೊಂಡ್ರೆ ಹಾಗೆ ಅನಿಸುತ್ತೆ. ಆದ್ರೆ ಬೇರೆ ಕಡೆಯಲ್ಲಿ ಭರತನ ಹುಟ್ಟು ಬಂದಾಗ ಅವನು ಯಾರು ಅಂತ ಬಿಡಿಸಿ ಹೇಳುವಾಗ ಅವನು ಸುದರ್ಶನ, ಲಕ್ಷ್ಮಣ ಅಂದ್ರೆ ಶೇಷ, ಹೀಗೆ ಅವರವರ ಮೂಲ ರೂಪಗಳ ಬಗ್ಗೆ ಹೇಳಿದ್ದಾರೆ. ಮತ್ತೂ ಹೇಳಿದ್ದಾರೆ, ಈ 4 ಜನ ಅಂದ್ರೆ ಈ 4 ಜನರಲ್ಲಿ ಭಗವಂತನ 4 ರೂಪಗಳ ಸನ್ನಿಧಾನ ಇದೆ ಅಂತ. ನೇರವಾಗಿ ಅಬ್ಜನಾಭನ ರೂಪವಾಗಿ ರಾಮನಾದರೆ ಉಳಿದವರಲ್ಲಿ ಅವನ ವಿಶೇಷವಾದ ಸ್ವಾರಸ್ಯಕರವಾದ ಗುಣಗಳನ್ನು ಪರಿಚಯಿಸುವಂತಹ ತತ್ತದ್ ವ್ಯಕ್ತಿತ್ವವನ್ನ ಅಭಿವ್ಯಕ್ತಿಗೊಳಿಸುವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಇವೆ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಮುಂದೆ ಮತ್ತೆ ಮುಂದಿನ ಶ್ಲೋಕಗಳನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.